ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ವರವರಮುನಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಮಾರ್ಹಳೆಯ 21ನೇ ಶುಭ ದಿನದಂದು ತಿರುಪ್ಪಾವಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಭಾಗವತ ಕುಲಕೋಟಿಗೆ ಅನಂತಾನಂತ ಪ್ರಣಾಮಗಳೊಂದಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ. ஏற்றக்கணங்கள் எதிர்பொங்கி மீதொழிப்ப மாற்றாதே பால் சொரியும் வள்ளல் பெரும் பசுக்கள் ஆற்றப்படைத்தான் மகனே அறிவுராய் ஊற்றமுடையாய் பெரியாய் உலகினில் தோற்றமாய் நின்ன சுடரே துயிலாய் மாற்றார் உனக்கு வலி தொலைந்து உன் வாசல்கண் ஆற்றாது வந்து உன்னடி பணியுமா போலே போற்றியாம் வந்தோம் புகழ்ந்தேಲೋರ್ ಎಂಬಾವಾಯ್. ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ. ಹಿಡಿದ ಕೊಡವಿಡರೆ ನೊಳಗುಕ್ಕು ಬಂದದಿ ಪಾಲ ಕೊಡುವ ವರಗೋವುಗಳ ಗಳಿಸಿರುವ ಸತ್ಪುತ್ರ ಒಡನೇಳು ನಂಬಿದರ ದಾತಾರ ಜಗದೊಡೆಯ ದೊರೆಯೋಳವತರಿಸಿರುವ ಪ್ರಭೆಯೇ ಬಡಿಸಿಕೊಂಡಿಹ ನಿನ್ನ ಶತ್ರುಗಳು ತಾವೆಲ್ಲ ರಡಿಗೆರಗಿ ಮೊರೆಯಿಡುತ್ತ ಲರಮನೆಯ ಬಾಗಿಲಲ್ಲಿ ಕಾಡುಪಾರಿ ನಿಂದಿಹರು ಯೋಗ ನಿದ್ರೆಯ ನುಳಿದು ಮೈದೋರಿ ಭಾಗ್ಯವೀಯೈ. ಉಂದುಮದಗಳಿತ್ತನ್ ಎನ್ನುವ ಪಾಶುರದಲ್ಲಿ ಜಗನ್ಮಾತೆಯು ಭಗವಂತನಿಗಿಂತ ಹಿರಿಮೆ ಹೊಂದಿದವಳು ಎಂದು ತೋರಿಸಲ್ಪಟ್ಟಿದೆ. ಮಾತೆಯಾದ್ದರಿಂದ ಅವಳಿಗೆ ಭಗವಂತನಿಗಿಂತ ನಮ್ಮ ಮೇಲೆ ಪ್ರೀತಿ ಅಧಿಕ. ನಾವು ಶರಣು ಹೊಂದಿದರೂ ಹೊಂದದೇ ಇದ್ದರೂ ಅವಳು ನಮ್ಮಲ್ಲಿ ಕರುಣೆ ತೋರಿ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡುವ ಹಿರಿಮೆ ಉಳ್ಳವಳು ಎಂದು ತಿಳಿಸುತ್ತಾಳೆ ಗೋದೆ. ಕುತ್ತುವಿಳಕ್ಕೆರಿಯ ಎನ್ನುವ ಪಾಶುರದಲ್ಲಿ ಜಗನ್ಮಾತೆಯೂ ಭಗವಂತನು ಸಮಾನತೆ ಹೊಂದಿದವರು ಹಾಗೂ ಇಬ್ಬರನ್ನು ಸೇರಿಸಿಯೇ ನಾವು ಶರಣು ಹೊಂದಬೇಕು. ಇದೇ ಆತ್ಮನ ಸ್ವರೂಪ. ನಮ್ಮ ಕೈಂಕರ್ಯವನ್ನು ಸ್ವೀಕರಿಸುವಲ್ಲಿ ಭಗವಂತನಷ್ಟೇ ಸಮಾನಳು ಎಂದು ತೋರಿಸಿಕೊಟ್ಟಿದ್ದಾಳೆ ಗೋದೆ. ಏತ್ರಕ್ಕಲಂಗಲ್ ಎನ್ನುವ ಈ ಪಾಶುರದಲ್ಲಿ ಭಗವಂತನಿಗೆ ಸೇವೆ ಮಾಡುವ ವಿಷಯ ಬಂದಾಗ ಜಗನ್ಮಾತೆಯು ಭಗವಂತನಿಗಿಂತ ಒಂದು ಸ್ಥಾನದಲ್ಲಿ ಕಮ್ಮಿಯಾದವಳು ಎನ್ನುತ್ತಾಳೆ. ಕಾರಣ ಈಶ್ವರ ಸರ್ವಭೂತಾನಾಂ ಎಂದು ಜಗನ್ಮಾತೆಯನ್ನೂ ಸೇರಿಸಿ ಸಮಸ್ತ ಪ್ರಾಣಿಗಳಿಗೂ ಅವನು ಈಶ್ವರನು. ಜಗನ್ಮಾತೆಯೂ ಅವನಿಗೆ ಶೇಷಭೂತಳು. ಅಶೇಷಾನ ಜಗತೋ ವಿಷ್ಣುಪತ್ನಿ ಎನ್ನುವಂತೆ ವಿಷ್ಣುಪತ್ನಿಯಾದ್ದರಿಂದ ಜಗಕ್ಕೆಲ್ಲ ಈಶ್ವರಿ ಜಗನ್ಮಾತೆ, ನಮಗೆಲ್ಲ ಸ್ವಾಮಿನಿಯೇ ಎನ್ನುವುದು ತತ್ವ. ಆದರೆ ಭಗವಂತನಿಗೆ ಪರತಂತ್ರಪಟ್ಟವಳು. ಹಾಗಾಗಿಯೇ ತಾನೂ ಈ ಪಾಶುರದಲ್ಲಿ ಗೋದೆ ಗೋಪಿಯರೊಡಗೂಡಿ ಅವರಂತೆಯೇ ತನಗೂ ಕೃಷ್ಣಾನುಭವದ ಕೈಂಕರ್ಯವನ್ನು ನೀಡುವಂತೆ ಭಗವಂತನನ್ನು ಪ್ರಾರ್ಥಿಸುತ್ತಾಳೆ. ஏற்றக்கலங்கள் எதிர்பொங்கி மீதொழிப்ப மாற்றாதே பால் சொரியும் வள்ளல் பெரும் ಪಶುಕ್கள். ನಂದಗೋಪನ ಬಳಿ ಲೆಕ್ಕವಿಡಲಾಗದಷ್ಟು ಹಸುಗಳಿದ್ದವು. ಆ ಹಸುಗಳು ಬಹಳ ಉದಾರಿಗಳು. ಹಾಲು ನೀಡುವ ದೊಡ್ಡ ರಾಸುಗಳು. ಕೊಡಗಳು ತುಂಬಿ ಹರಿಯುವಂತೆ ಎಡಬಿಡದೆ ಹಾಲನ್ನು ಧಾರೆ ಧಾರೆಯಾಗಿ ಕೊಡುತ್ತಿದ್ದ ಗೋಮಾತೆಯರು. ವಳ್ಳಳ್ ಪೆರುಂ ಪಶುಕ್கள். ಬಾಹುಚ್ಛಾಯಾಮ ಅಷ್ಟಬ್ಧೋ ಯಸ್ಯ ಲೋಕೋ ಮಹಾತ್ಮನಃ. ಯಾವ ಮಹಾತ್ಮನ ತೋಳ್ಗಳ ನೆರಳಿನಲ್ಲಿ ಇಡೀ ವಿಶ್ವವೇ ಸೌಖ್ಯವಾಗಿ ಒದಗಿಕೊಂಡಿದೆಯೋ ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಅಂತಹ ಮಹಾತ್ಮನಾದ ಶ್ರೀಕೃಷ್ಣನ ಕರಸ್ಪರ್ಶದಿಂದ ವಳ್ಳಳ್ ಪೆರುಂ ಪಶುಕ್கள் ಆಗಿವೆ ಈ ಹಸುಗಳು ಎಂದು ವ್ಯಾಖ್ಯಾನಿಸುತ್ತಾರೆ ಶ್ರೀ ಅಳಗಿಯ ಮಣವಾಳ ಪೆರುಮಾಳ್ ನಾಯನಾರ್ ತಮ್ಮ ಆರಾಯರಪಡಿಯಲ್ಲಿ. ಆற்றப்படைத்தான் ಮಗನೇ அறிவுராய். ಅಂತಹ ಹಸುಗಳ ಒಡೆಯನಾದ ಶ್ರೀಮಂತ ಗೋಪನ ಮಗನಾದ ಶ್ರೀಕೃಷ್ಣನೇ, ಎದ್ದೇಳು, ನಿನಗೆ ಸುಪ್ರಭಾತ. ಸ್ವತಃ ಸಿದ್ಧೋಪಾಯನಾದ ಉಭಯ ವಿಭೂತಿಯನ್ನು ತನಗೆ ಸಂಪತ್ತನ್ನಾಗಿ ಹೊಂದಿರುವ ಭಗವಂತ ಕೃಷ್ಣನಾಗಿ ಅವತರಿಸಿ ಹೊಂದಿದ ಐಶ್ವರ್ಯವೆಂದರೆ ಅದು ನಂದಗೋಪನ ಹಸುಗಳು. ಧಾತೂನಾಮಿವ ಶೈಲೇಂದ್ರೋ ಗುಣಾನಾಮಾಕರೋ ಮಹಾನ್. ಒಂದು ಶ್ರೇಷ್ಠವಾದ ಶಿಖರ ಹೇಗೆ ಎಲ್ಲ ಧಾತುಗಳಿಗೂ
ವಾಸಸ್ಥಾನವಾಗಿದೆಯೋ ಹಾಗೆಯೇ ಶ್ರೀರಾಮನು ಸಕಲ ಕಲ್ಯಾಣ ಗುಣಗಳಿಗೂ ವಾಸಸ್ಥಾನವಾಗಿದ್ದಾನೆ ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಶ್ರೀಕೃಷ್ಣನ ಗುಣಗಳಿಗೆ ಎಲ್ಲೇ ಎಂಬುದೇ ಇಲ್ಲ. ಅದೇ ರೀತಿ ಯಥಾರತ್ನಾನಿ ಜಲಧೇರ ಸಂಖ್ಯೆ ಯಾನಿ ಪುತ್ರಕ ಎಂದೂ ಸಮಸ್ತ ಕಲ್ಯಾಣ ಗುಣಾಮೃತೋದಧಿಹಿ ಎಂದು ಅಖಿಲಹೇಯ ಪ್ರತ್ಯನೀಕ ಕಲ್ಯಾಣೈಕತಾನಃ ಎಂದು ಅಪರಿಮಿತ ಗುಣಗಣೌಘ ಮಹಾರ್ಣವ ಎಂದು ವರ್ಷಾಯುತ್ತೈರ್ಯಸ್ಯ ಗುಣಾನಶಕ್ಯಾಹ ಎಂದು ಶ್ರುತಿಸ್ಮೃತಿ ಇತಿಹಾಸ ಪುರಾಣೇತ್ಯಾದಿಗಳಲ್ಲಿ ಎಲ್ಲೆಲ್ಲೂ ಅವನ ಕಲ್ಯಾಣ ಗುಣಗಳ ವರ್ಣನೆ ಇದೆ. ಅಂತೆಯೇ ನಂದಗೋಪನ ಮಗನಾದ ಅವನು ಹೊಂದಿರುವ ಗೋಸಂಪತ್ತಿಗೂ ಕೊನೆ ಮೊದಲಿಲ್ಲ ಎಂದು ಅವನ ಐಶ್ವರ್ಯದ ವರ್ಣನೆ ಮಾಡುತ್ತಿದ್ದಾಳೆ ಗೋದೆ. ಆಟ್ರಪ್ಪಡೆತ್ತಾನ್ ಮಗನೇ ಅರಿವುರಾಯ್ ಎನ್ನುತ್ತಿದ್ದಾಳೆ. ಆಟ್ರಪ್ಪಡೆತ್ತಾನ್ ಮಗನೇ, ಇಂತಹ ಗೋ ಐಶ್ವರ್ಯವನ್ನು ಹೊಂದಿದ ನಮ್ಮ ನಂದಗೋಪನ ಕುಮಾರನಾದ ನೀನು ಅರಿವುರಾಯ್, ನಮ್ಮನ್ನು ಕಣ್ಣು ತೆರೆದು ನೋಡದಿರುವುದು ಸರಿಯೇ? ಪರಮಪದದಲ್ಲಿಯೂ ನಿನ್ನನ್ನು ತೋರುವ ಬಗೆಗಳನ್ನೆಲ್ಲ ಈ ಲೋಕದಲ್ಲಿ ತೋರುವಂತೆ ಮಾಡುವವನಾಗಿ ಅತಯದತಃ ಪರೋದಿವೋ ಜ್ಯೋತಿರ್ದೀಪತೆ ತಂ ದೇವ ಜ್ಯೋತಿಷಾಂ ಜ್ಯೋತಿ ಎಂಬಂತೆ ಸೂರ್ಯ ಅಗ್ನಿ ಮುಂತಾದ ಜ್ಯೋತಿಸ್ಸುಗಳಿಗೂ ಜ್ಯೋತಿಸ್ಸಾದವನೇ, ನಿನ್ನ ಇಂತಹ ಗುಣಗಳನ್ನು ಸಂತೋಷದಿಂದ ಹೊಗಳಿ ಅದಕ್ಕೆ ಮಂಗಳವನ್ನು ಹಾಡಲು ಬಂದೆವು. ನಿನ್ನ ಇಂತಹ ಗುಣಗಳಿಂದ ನಮ್ಮನ್ನು ಸೋಲಿಸಿದ ನೀನು ನಮ್ಮನ್ನು ರಕ್ಷಿಸದೆ ಬಿಡಬಾರದು ಎನ್ನುತ್ತಾನೆ. ಊಟ್ರಮುಡಿಯಾಯ್ ಎನ್ನುತ್ತಿದ್ದಾಳೆ. ಪರಬ್ರಹ್ಮನೇ, ಪರಮಾತ್ಮನೇ, ವೇದ ಪ್ರತಿಪಾದ್ಯನೇ ಎಂದು ಅವನ ಸ್ವಾಮಿತ್ವ ಗುಣಗಳನ್ನು ಕೊಂಡಾಡುತ್ತಿದ್ದಾಳೆ. ಊಟ್ರಮುಡೆಯಾಯ್, ಆಶ್ರಿತ ರಕ್ಷಣೆಯಲ್ಲಿ ಬದ್ಧ ಕಂಕಣನೇ ಎನ್ನುತ್ತಿದ್ದಾಳೆ. ವಿಭೀಷಣ ಶರಣಗತಿಯಲ್ಲಿ ಇದನ್ನು ಚೆನ್ನಾಗಿ ಕಾಣಬಹುದು. ತನ್ನನ್ನು ಶರಣು ಹೊಂದಿದ ವಿಭೀಷಣನನ್ನು ಕಂಡ ವಾನರರು ವದ್ಯತಾಮೇಷ ತೀವ್ರೇಣ ದಂಡೇನ ಸಚಿವೈ ಸಹ ರಾವಣಸ್ಯ ನೃಶಂಸಸ್ಯ ಭ್ರಾತಾಹೇಷ ವಿಭೀಷಣಃ. ಕಡುಕ್ರೂರಿಯಾದ ರಾವಣನ ಸಹೋದರನಾದ ಈ ವಿಭೀಷಣನು ಅತಿ ಕ್ರೂರವಾದ ದಂಡನೆಯೊಂದಿಗೆ ಕೊಲ್ಲಲ್ಪಡಬೇಕು ಎಂದು ವಾನರರು ಇವನನ್ನು ಕೊಲ್ಲಬೇಕು ಎಂದು ನುಡಿದಾಗ, ಇವನನ್ನು ರಕ್ಷಿಸದಿದ್ದರೆ ಇವನ ಪ್ರಾಣವನ್ನು ತೆಗೆದುಬಿಡುತ್ತಾರೆ ಎಂದು ಮನಗೊಂಡ ಶ್ರೀರಾಮನು, ಇವನು ಒಂದು ವೇಳೆ ದುಷ್ಟನಾಗಿದ್ದು ನನ್ನ ಬಳಿ ಶರಣು ಬಂದಿದ್ದರೂ ಇವನನ್ನು ನಾನು ರಕ್ಷಿಸುತ್ತಿದ್ದೆ. ಹಾಗಲ್ಲದೆ ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ ಗರ್ಹಿತಾಂ ಎಂದು ಮಿತ್ರಭಾವದೊಂದಿಗೆ ಬಂದಿರುವ ಈ ವಿಭೀಷಣನು ತ್ಯಜಿಸತಕ್ಕವನಲ್ಲ. ಒಂದು ಪಕ್ಷ ಅವನಲ್ಲಿ ದೋಷವಿದ್ದರೂ ಸಹ ಇವನನ್ನು ಯಾವ ಕಾರಣಕ್ಕೂ ಕೈಬಿಡುವ ಹಾಗಿಲ್ಲ ಎಂದು ಆಶ್ರಿತರ ವಿಷಯದಲ್ಲಿ ಅಭಯಂ ಸರ್ವಭೂತೇಭ್ಯೋ ದದಾಂ ಏತದ್ವ್ರತಂ ಮಮ, ತನ್ನಲ್ಲಿ ಶರಣು ಬಂದ ಸರ್ವಭೂತಗಳಿಗೂ ಏಕರೀತಿಯಲ್ಲಿ ಅಭಯವನ್ನು ನೀಡುವೆ ಎಂದು ತಾನು ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಲು ಸದಾ ಕಂಕಣಬದ್ಧನಾಗಿರುವ ಕರುಣೆ ಉಳ್ಳ ಭಗವಂತನನ್ನು ಊಟ್ರಮುಡೆಯಾಯ್ ಎನ್ನುತ್ತಿದ್ದಾಳೆ ಗೋದೆ. ಅಪೌರುಷೇಯವಾಗಿ ನಿತ್ಯ ನಿರ್ದೋಷವಾದ ವೇದದಲ್ಲಿ ಪ್ರತಿಪಾದಿಸಲ್ಪಡುವವನಾಗಿ ಸರ್ವೇ ವೇದ ಯತ್ತೈಕಂ ಭವಂತಿ ಎಂದು ನತಾಹ ಸ್ಮ ವಚಸಾಂ ಪ್ರತಿಷ್ಠಾ ಎಂದು ವಚಸಾಂ ವಾಚ್ಯಮುತ್ತಮಂ ಎಂದು ನಾರಾಯಣ ಪರವೇದಾಹ ಎಂದು ದೃಢ ಪ್ರಮಾಣ ಸಿದ್ಧನಾಗಿರುವವನನ್ನು ಊಟ್ರಮುಡೆಯಾಯ್ ಎನ್ನುತ್ತಿದ್ದಾಳೆ ಗೋದೆ. ಪೆರಿಯಾಯ್, ಆ ಪ್ರಮಾಣಗಳಿಗೂ ಎಟುಕಲಾರದಷ್ಟು ಎತ್ತರದಲ್ಲಿರುವವನು ಹಾಗೂ ವಿಶಾಲವಾಗಿ ಹರಡಿಕೊಂಡಿರುವವನು. ಯಥೋವಾಚೋ ನಿವಂತಂತೆ ಅಪ್ರಾಪ್ಯ ಮನಸಾ ಸಹ ಎನ್ನುವಂತೆ ನಾಲಿಗೆಗೂ ಮನಸ್ಸಿಗೂ ಭೇದವಿಲ್ಲದೆ ಕೊಟ್ಟ ಮಾತಿನಂತೆ ಶರಣಾಗತರನ್ನು ಸಲಹುವ ಹೃದಯ ಶ್ರೀಮಂತಿಕೆ ಉಳ್ಳವನು. ಆಶ್ರಿತ ಲಕ್ಷಣದಲ್ಲಿ ಪಕ್ಷಪಾತವನ್ನು ಹೊಂದಿದವನು. ಕುರುಕ್ಷೇತ್ರ ಯುದ್ಧದ ನಂತರ ಒಂದು ದಿನ ಉದಂಕರು ನದಿಯ ದಡದಲ್ಲಿ ಸಂಧ್ಯಾವಂದನೆಗೆ ಹೋಗುತ್ತಿದ್ದ ಶ್ರೀಕೃಷ್ಣನನ್ನು ಕಂಡರು. ಅವನನ್ನು ಕುರಿತು, ಕೃಷ್ಣ, ನೀನು ಎಲ್ಲರಿಗೂ ಸಮನಾದ ರೀತಿಯಲ್ಲಿ ನಡೆದುಕೊಳ್ಳಬೇಕಾದವನು. ಆದರೆ ಪಾಂಡವರನ್ನು ರಕ್ಷಿಸಿ ದುರ್ಯೋಧನಾದಿಗಳನ್ನು ನಾಶ ಮಾಡಿದ್ದು ನ್ಯಾಯವೇನೋ ಎಂದು ಕೇಳಿದಾಗ ಅದಕ್ಕೆ ಕೃಷ್ಣನು, ಪಾಂಡವರು ನನ್ನನ್ನು ಆಶ್ರಯಿಸಿದರು, ಧರ್ಮಬುದ್ಧಿಯುಳ್ಳವರು, ಹಾಗಾಗಿಯೇ ಅವರನ್ನು ರಕ್ಷಿಸಿದೆ ಎನ್ನುತ್ತಾನೆ. ಅದಕ್ಕೆ ಉದಂಕನು, ಆ ರೀತಿ ನಿನ್ನನ್ನು ಆಶ್ರಯಿಸಲು ಅವರಿಗೆ ಧರ್ಮಬುದ್ಧಿಯನ್ನು ನೀಡಿದವನು ನೀನೇ ಅಲ್ಲವೇ?
ಈ ರೀತಿ ಒಳ್ಳೆಯ ಬುದ್ಧಿಯನ್ನು ನೀನು ದುರ್ಯೋಧನಾದಿಗಳಿಗೆ ಏಕೆ ನೀಡಲಿಲ್ಲ ಎಂದು ಕೇಳುತ್ತಾರೆ. ಇದಕ್ಕೆ ಉತ್ತರವಾಗಿ ಒಂದು ಮಾತನ್ನೂ ಆಡದೆ ಸುಮ್ಮನೆ ಹಾಗೆ ನಕ್ಕು ಸಂಧ್ಯಾ ವಂದನೆಗೆ ಹೊತ್ತಾಗಿದೆ, ನಾನು ಬರುತ್ತೇನೆ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾನೆ. ಆಶ್ರಿತರ ವಿಷಯ ಬಂದಾಗ ಶಾಸ್ತ್ರವನ್ನು ಮೀರಿಯಾದರೂ ಸರಿ, ತಾನು ಪಕ್ಷಪಾತಿ ಎನಿಸಿಕೊಂಡರೂ ಸರಿ, ತನ್ನನ್ನು ನಂಬಿದವರ ಕೈ ಎಂದೂ ಬಿಡದಷ್ಟು ಆಶ್ರಿತ ವಾತ್ಸಲ್ಯನಾಗಿ ಅದಾಗಿ ಯಸ್ಯಾಮತಂ ತಸ್ಯಮತಂ ಎನ್ನುವಂತೆಯೂ ಪ್ರಮಾಣಗಳಿಗೂ ಲೆಕ್ಕ ಬಿಡಲು ಸಾಧ್ಯವಾಗದಷ್ಟು ಹಿರಿಮೆಯನ್ನು ಹೃದಯ ಶ್ರೀಮಂತಿಕೆಯನ್ನು ಹೊಂದಿದವನನ್ನು ಪೆರಿಯಾಯ್ ಎನ್ನುತ್ತಿದ್ದಾಳೆ ಗೋದೆ. ಉಲಗಿನಿಲ್ ತೋற்றಮಾಯ್ ನಿನ್ನ ಶುಡರೇ ತೊಯ್ಲೆಳಾಯ್. ಭುವಿಯಲ್ಲಿ ಸಕಲರೂ ನೋಡಿ ಧನ್ಯರಾಗುವಂತೆ ಅವತರಿಸಿರುವ ತೇಜೋಮೂರ್ತಿಯೇ. ಆಜಾಯಮಾನೋ ಬಹುಧಾ ವಿಜಾಯತೆ ಎನ್ನುವಂತೆ ಪಿರಪ್ಪೇ ಇಲ್ಲದವನ್ ಎನ್ನೆನ್ನ ಯೋನಿಯುಮಾಯ್ ಪಿರಂದಾಯ್ ಎಂದು ಅವನ ಸೌಲಭ್ಯ ಗುಣಕ್ಕೆ ಮನಸೋತು ಆಳ್ವಾರರು ಹಾಡಿದಂತೆ ಹುಟ್ಟು ಎನ್ನುವುದೇ ಇಲ್ಲದವನು ತನ್ನ ಇಚ್ಛೆಯಿಂದ ಹಲವಾರು ಅವತಾರಗಳನ್ನು ಎತ್ತಿ ಸ ಉ ಶ್ರೇಯಾನ್ ಭವತಿ ಜಾಯಮಾನಃ ಎನ್ನುವಂತೆ ಪ್ರತಿ ಅವತಾರದಲ್ಲಿಯೂ ತೇಜಸ್ಸನ್ನು ವೃದ್ಧಿ ಹೊಂದಿ ಅತ್ಯಂತ ಪ್ರಕಾಶಮಾನವಾದ ಜ್ಯೋತಿಯಂತೆ ಪ್ರಜ್ವಲಿಸುವವನೇ. ಸಂಭವಾಮಿ ಯುಗೇ ಯುಗೇ ಎಂದು ಸಕಲ ಮನುಜ ನಯನ ವಿಷಯತಾಂಗತ ಎಂದು ಆವಿರ್ಭೂತಂ ಎಂದು ಜೀವರಾಶಿಗಳ ಕಣ್ಮನ ಸೆಳೆದು ಅವರನ್ನು ಉದ್ಧರಿಸಲೆಂದೇ ಅವತರಿಸಿದ ಜ್ಯೋತಿರ್ಮಯನನ್ನು ಉಲಗಿನಿಲ್ ತೋற்றಮಾ ಎನ್ನ ಶುಡರೇ ಎನ್ನುತ್ತಿದ್ದಾಳೆ ಗೋದೆ. மாற்றாருனக்கு வலித்துளைந்து உன் வாசல்கண் ஆற்றாது வந்து ಉನ್ನಡಿ ಪಣಿಯುಮಾ ಪೋಲೆ. ಕಾಕಾಸುರನು ಕೊಕ್ಕಿನಿಂದ ಸೀತೆಯ ವಕ್ಷಸ್ಥಳವನ್ನು ಚುಚ್ಚಿ ಹಿಂಸೆಯನ್ನು ನೀಡಿ ಜಗನ್ಮಾತೆಯಾದ ಸೀತಾದೇವಿಯ ಬಳಿ ಅಪರಾಧವೆಸಗಿ ಬ್ರಹ್ಮಾಸ್ತ್ರಕ್ಕೆ ಗುರಿಯಾಗಿ ರಾಮಬಾಣವು ಅವನನ್ನು ಹಿಮ್ಮೆಟ್ಟಿ ಹೋಗಿ ತ್ರೀನ್ಲೋಕಾನ್ ಸಂಪರಿಕ್ರಮ್ಯ ಎಂದು ಮೂರು ಲೋಕಗಳನ್ನು ಅಲೆದು ಅವನು ಎಲ್ಲಿಯೂ ರಕ್ಷಣೆಯೂ ಸಿಗದೆ ಸಪ್ರಿತ್ರಾಚ ಪರಿತ್ಯಕ್ತ ಎನ್ನುವಂತೆ ಸ್ವಂತ ಮಾತಾಪಿತೃಗಳಿಂದಲೂ ತ್ಯಜಿಸಲ್ಪಟ್ಟು ಯಾರಿಂದಲೂ ಯಾವ ಸಹಾಯವೂ ದೊರಕದೆ ಕಡೆಗೆ ತಮೇವ ಶರಣಂ ಗತಃ ಎಂದು ಶ್ರೀರಾಮನ ಪಾದದಡಿಯಲ್ಲಿ ಬಂದು ಬಿದ್ದ ಕಾಕಾಸುರನಂತೆ ನಿನ್ನ ಬಾಣಕ್ಕೆ ಸೋತು ಬೇರೆ ಮಾರ್ಗವಿಲ್ಲದೆ ನಿನ್ನ ಮನೆಯ ಬಾಗಿಲ ಬಳಿ ಬಂದು ನಿನ್ನ ಪಾದಗಳೇ ಗತಿ ಎಂದು ಶರಣಾದ ಶತ್ರುಗಳಂತೆ ಅಲ್ಲದೆ ಊಟ್ರಮುಡಿಯಾಯ್ ಪೆರಿಯಾಯ್ ಎನ್ನುವ ನಿನ್ನ ಗುಣಗಳಿಗೆ ಸೋತು ಅದಾಗಿ ನಿನ್ನನ್ನು ಪ್ರೀತಿಸುವವರು ನಿನ್ನ ಗುಣಗಳಿಗೆ ಸೋತು ಶರಣಾಗುವರು. ಹಾಗಿಲ್ಲದಿದ್ದರೂ ನಿನ್ನ ದ್ವೇಷಿಸುವವರು ನಿನ್ನ ಬಾಣಗಳಿಗೆ ಸೋತು ಶರಣಾಗುತ್ತಾರೆ. ನಾವು ನಿನ್ನನ್ನು ಪ್ರೀತಿಸುವವರ ಗೋಷ್ಠಿಗೆ. ಅಹಮಸ್ಯಾವರೋ ಭ್ರಾತ ಗುಣೈರ್ದಾಸಮುಪಾಗತಃ. ಲೋಕದವರ ಪ್ರಕಾರ ನಾನು ಶ್ರೀರಾಮನ ತಮ್ಮ, ಹಾಗಾಗಿಯೇ ನಾನು ಅವರ ಸೇವೆ ಮಾಡುತ್ತಿರುವೆನು ಎಂದು ನೆನೆಸಿರಬಹುದು. ಆದರೆ ನಿಜದಲ್ಲಿ ನಾನು ಶ್ರೀರಾಮನ ಗುಣಗಳಿಗೆ ಸೋತು ಅವನ ದಾಸನಾಗಿರುವೆನು ಎನ್ನುವ ಲಕ್ಷ್ಮಣನ ಗೋಷ್ಠಿಗೆ ಸೇರಿದವರು ನಾವು. ಹಾಗಾಗಿಯೇ ನಿನ್ನ ಗುಣಗಳಿಗೆ ಸೋತು ಒಲಿತೊಲ ಎಂದು ನಮ್ಮತನವನ್ನೂ ಬಿಟ್ಟು ಅದಾಗಿ ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರಗಳನ್ನು ತ್ಯಜಿಸಿ ನ ಧರ್ಮನಿಷ್ಠೋಸ್ಮಿ ನ ಚ ಆತ್ಮವೇದಿ ನ ಭಕ್ತಿಮಾನ್ ತ್ವಚ್ಚರಣಾರವಿಂದೇ ಅಕಿಂಚನೋ ಅನನ್ಯಗತಿ ಶರಣ್ಯ ತತ್ಪಾದಮೂಲಂ ಶರಣಂ ಪ್ರಪದ್ಯೆ. ಭಕ್ತಿಜ್ಞಾನದ ಅರಿವಿಲ್ಲದೆ ಉನ್ವಾಶಲ್ಕಣ್ ನಿನ್ನ ಪಾದದಡಿಯಲ್ಲಿ ಬಂದು ಬಿದ್ದಿರುವೆವು. ಪೋಟ್ರಿಯಾಂ ಒಂದು ಪುಗಳ್ದೇಲೋರ್ ದ್ವಿಧಾ ಭಜ್ಯೇಯ ಮುಪ್ಯೇವಂ ನ ನಮೇಯಂ ತು ಕಸ್ಯಚಿತ್. ನಾನು ಇಬ್ಬಾಗವಾಗಿ ಮಡಿದರೂ ಚಿಂತೆಯಿಲ್ಲ, ಯಾವ ಕಾರಣಕ್ಕೂ ನಾನು ಆ ಒಬ್ಬನ ಮುಂದೆ ಅದಾಗಿ ಶ್ರೀರಾಮನಿಗೆ ಎಂದೂ ತಲೆಬಾಗುವುದಿಲ್ಲ ಎಂದ ರಾವಣನಂತಿರದೆ ತತ್ತಸ್ಯ ಸದೃಶಂ ಭವೇತ್ ಎನ್ನುವ ಸೀತಾದೇವಿಯ ಮಾತಿನಂತೆ ಅಳಿದಾಯ್ ಉನ್ ತಿರುವಡಿಯಿಲ್ ಎಂದು ಆಳ್ವಾರರು ಹಾಡಿದಂತೆ ನಿನ್ನನ್ನೇ ನಿನ್ನ ಶ್ರೀಪಾದವನ್ನೇ ನಂಬಿ ಬಂದಿರುವೆವು. ಉನ್ ಶೇವಡಿ ಶವಿ ತಿರುಕ್ಕಾಪು ಎಂದು ಪೆರಿಯಾಳ್ವಾರರಂತೆ ನಿನ್ನ ಅನಂತ ಕಲ್ಯಾಣ ಗುಣಗಳನ್ನು ಹಾಡುತ್ತಾ ನಿನಗೆ ಮಂಗಳಾಶಾಸನ ಹಾಡಲು ಬಂದಿರುವೆವು. ನೀನು ಬರುವುದಕ್ಕೆ ಸ್ವಲ್ಪ ವಿಳಂಬವಾಗಲು ಅಗಲಿಕೆಯನ್ನು ಸಹಿಸದೆ ಬಿಗುಮಾನಗಳಿಂದಿದ್ದ ಸ್ತ್ರೀತ್ವಾಭಿಮಾನವನ್ನು ತೊರೆದು ನಿನ್ನನ್ನೇ ಸ್ತುತಿಸಿಕೊಂಡು ಬಂದೆವು ಎನ್ನುತ್ತಾರೆ.
ಅತ್ಯಂತ ಮಹಾಪರಾಧಿಗಳಾದ ರಾವಣನಂತಹ ಶತ್ರುಗಳೇ ಮುಂತಾದವರ ವಿಷಯದಲ್ಲಿಯೂ ಪರಮ ಕಾರುಣಿಕನಾಗಿ ಸತ್ಯಪ್ರತಿಜ್ಞನಾದ ನೀನು ಅನನ್ಯಗತಿಕರಾಗಿ ತದೇಕ ಶರಣಾಗಿರುವ ನಮ್ಮ ವಿಷಯದಲ್ಲಿಯೂ ಕೃಪೆ ಮಾಡು. ವ್ರತಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ನಾನಾಗಿಯೇ ಬಂದು ಮಾಡಿಕೊಡುತ್ತೇನೆ ಎಂದು ನಿನ್ನೆ ನಮಗೆ ಮಾತು ಕೊಟ್ಟವನಲ್ಲವೇ ನೀನು? ಹಾಗಿದ್ದ ಮೇಲೆ ರಾಮೋದ್ವಿರ್ನಾಭಿಭಾಷತೆ ಎನ್ನುವಂತೆ ಕೊಟ್ಟ ಮಾತಿಗೆ ತಕ್ಕಂತೆ ನಡೆದುಕೊಂಡು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮ್ಮ ವ್ರತಸ್ನಾನಕ್ಕೆ ಅನುಕೂಲ ಮಾಡಿಕೊಡುವಂಥವನಾಗು. ನೀನು ಸ್ವೀಕರಿಸಿದರೂ ಸರಿಯೇ, ಬಿಟ್ಟರೂ ಸರಿಯೇ, ನಾವು ಬೇರೆಲ್ಲಿಗೂ ಹೋಗೆವು ಎಂದು ಶ್ರೀಕೃಷ್ಣನ ಶ್ರೀಪಾದದಡಿಯಲ್ಲಿ ತಮ್ಮ ಆತ್ಮಾರ್ಪಣೆ ಮಾಡುತ್ತಿದ್ದಾರೆ ಗೋಪಿಯರು. ಶತ್ರುಗಳು, ಭಕ್ಷಕರು ಎಲ್ಲರೂ ಭಗವಂತನಿಗೆ ಶೇಷಭೂತರೇ. ಶತ್ರುವು ಸರ್ವವನ್ನೂ ಕಳೆದುಕೊಂಡು ಸೋತು ಕೊನೆಯಲ್ಲಿ ಬೇರೆ ದಾರಿ ಇಲ್ಲದೆ ಬೇರೆ ದಾರಿಯನ್ನೂ ಕಾಣದೆ ಭಗವಂತನ ಕಾಲು ಹಿಡಿಯುತ್ತಾನೆ. ಭಕ್ತನಾದರೂ ಪ್ರಪತ್ತಿಯಿಂದ ಭಗವದಾಶ್ರಯವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಪ್ರಪನ್ನರ ಅನನ್ಯ ದಾಸ್ಯ ಇಲ್ಲಿ ಸ್ಪಷ್ಟವಾಗಿದೆ. ಇಂತಹ ಅನನ್ಯ ದಾಸತ್ವವನ್ನು ಹೊಂದಿದ ಗೋಪಿಯರ ಪ್ರಾರ್ಥನೆಗೆ ಪ್ರತಿಯಾಗಿ ಭಗವಂತನು ಇವರು ಬಯಸಿದ್ದನ್ನು ನೀಡಿದನೇ ಎಂಬುದನ್ನು ಮುಂದಿನ ಪಾಶುರದಲ್ಲಿ ಅನುಭವಿಸೋಣ. ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವೇನೆಂಬುದನ್ನು ನೋಡೋಣ ಬನ್ನಿ. ಈ ಪಾಶುರದಲ್ಲಿ ಮಾಟ್ರಾದೇ ಪಾಳ್ಚೊರಿಯಂ ವಳ್ಳಳ್ ಪೆರುಂ ಪಶುಕ್ಕಳ್ ಎನ್ನುವುದು ದಿವ್ಯ ಪ್ರಬಂಧವೆನ್ನುವ ಹಾಲನ್ನು ವರ್ಷಿಸುವ ಉತ್ತಮ ಜಾತಿಯ ಹಸುಗಳು, ಅದಾಗಿ ಆಳ್ವಾರರು. ಇಂತಹ ಹಸುಗಳನ್ನು ಐಶ್ವರ್ಯವನ್ನಾಗಿ ಹೊಂದಿರುವ ಆಟ್ರಪ್ಪಡೆತ್ತಾನ್ ಮಗನೇ, ನಂದಗೋಪನ ಮಗನೇ ಎಂಬಲ್ಲಿ ನಂದಗೋಪ ಎನ್ನುವುದು ಆಚಾರ್ಯ ಶ್ರೀ ರಾಮಾನುಜರನ್ನು ಹಾಗೂ ಮಗನ ಸ್ಥಾನದಲ್ಲಿ ಚೇತನನನ್ನು ಸೂಚಿಸುತ್ತದೆ. ಏತ್ರಕ್ಕಳಂಗಳ್ ಎದುರ್ಪೊಂಗಿ ಮೀದಳಿಪ್ಪ ಎನ್ನುವಂತೆ ಹಾಲು ಕರೆಯುವಾಗ ಹಾಲಿನ ಭಾಂಡಗಳು ತುಂಬಿ ಉಬ್ಬಿ ಹೊರಕ್ಕೆ ಚೆಲ್ಲುವಷ್ಟು ಪ್ರೀತಿಯನ್ನು ಉಟ್ರಮುಡೆಯಾಯ್ ಪೆರಿಯಾಯ್ ಎನ್ನುವಂತೆ ತಮ್ಮ ಗ್ರಂಥಗಳ ಮುಖಾಂತರ ತಮ್ಮ ಮಕ್ಕಳಾದ ಚೇತನರಿಗೆ ಸಾಕು ಸಾಕು ಎಂದರೂ ಬಿಡದೆ ಪುನಃ ಪುನಃ ಉಪದೇಶಿಸಿ ನಮ್ಮ ಉಜ್ಜೀವನಕ್ಕೆ ಕಾರಣರಾದವರು. ಹಾಲಿನಲ್ಲಿ ಕರು ಕುಡಿದ ಹಾಲಿಗಿಂತ ಬಾಂಡದಲ್ಲಿಯ ಹಾಲು ಹೇಗೆ ಎಲ್ಲರಿಗೂ ಉಪಜೀವ್ಯವೋ ಹಾಗೆಯೇ ಪ್ರಬಂಧ ರೂಪದಲ್ಲಿರುವ ಅರ್ಥಗಳನ್ನು ಚೇತನರು ಅರ್ಥೈಸಿಕೊಳ್ಳಲು ಸುಲಭವಾಗುವಂತೆ ಜ್ಞಾನೋಪದೇಶವನ್ನು ನೀಡಿ ನಮ್ಮ ಅಜ್ಞಾನವನ್ನು ದೂರವಾಗಿಸಿ ಒಳಗಿನಿಲ್ ತೋತ್ರಮಾಯ್ ನಿನ್ನ ಶುಡರ್, ಅದಾಗಿ ದಿವ್ಯಜ್ಯೋತಿ ಪ್ರಕಾಶಕನಾದ ಭಗವಂತನ ಸಾಮೀಪ್ಯಕ್ಕೆ ಸೇರಿಸಲೆಂದೇ ಅವತರಿಸಿದವರು ಆಚಾರ್ಯರೊಳಗೆ ಅತ್ಯಂತ ಶ್ಲಾಘನೀಯರಾದ ಆಚಾರ್ಯ ಶ್ರೀರಾಮಾನುಜರು. ಇಂತಹ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಆತ್ಮೋಜ್ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತೆ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.